ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಈ ದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸಮಾನತೆಯ ಬಗ್ಗೆ ಮಾತಾಡೋದು ದೊಡ್ಡ ಅಪರಾಧ. ಸಮಾನತೆಯನ್ನ ಒಂದು ರೀತಿಯಾಗಿ ಪ್ರತಿಪಾದಿಸೋದು ಸಹ ದೊಡ್ಡ ಅಪರಾಧ. ನೀವು ಮೊಹಮ್ಮದ್ ದೀಪಕ್ ಅನ್ನುವಂತಹ ವ್ಯಕ್ತಿಯ ವಿಚಾರದಲ್ಲಿ ನೋಡ್ತಾ ಇದ್ದೀರಿ. ಆತನ ಬಿಸ್ನೆಸ್ ಅನ್ನ ಕೊಲ್ಯಾಪ್ಸ್ ಮಾಡಿದ್ದಾರೆ, ಆತನ ಕುಟುಂಬವನ್ನ ಬೆದರಿಸ್ತಾ ಇದ್ದಾರೆ, ಏನೆಲ್ಲ ಮಾಡ್ತಿದ್ದಾರೆ. ಅದೇ ರೀತಿ ದೆಹಲಿ ಯೂನಿವರ್ಸಿಟಿಯಲ್ಲಿ ಸಮಾನತೆಯನ್ನು ಕುರಿತು ಭಾಷಣ ಮಾಡ್ತಿದ್ರೆ ಒಬ್ಬರು ಪ್ರೊಫೆಸರು. ಅವರ ಮೇಲೆ ನೀರಿನ ಬಕೆಟ್ ನಿಂದ ದಾಳಿ ಆಗುತ್ತೆ, ಅವ್ರ ಮೇಲೆ ನೀರು ಚೆಲ್ಲುವಂತಹ ಮತ್ತು ಬಕೆಟ್ ಸಹ ಎಸಿತಾರೆ. ಅದು ಬಕೆಟ್ ಪಕ್ಕಕ್ಕೆ ಬೀಳುತ್ತೆ, ನೀರು ಅವರ ಮೇಲೆ ಬೀಳುತ್ತೆ. ಇಂತಹ ನೀಚತನವನ್ನ ಅಲ್ಲಿ ಆಯೋಜನೆ ಮಾಡಿದಂಥವರು ಆರೋಪ ಮಾಡ್ತಿರೋದು ಇದು ABVP ಅವರು ಮಾಡಿರುವಂತಹ ನೀಚ ಕೃತ್ಯ ಇದು ಅಂತ. ಬಟ್ ಅದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು ಯಾರು ಮಾಡಿರೋದು ಅಂತ. ಬಟ್ ರೈಟ್ ವಿಂಗ್ ಅವರು ಮಾಡಿದ್ದಾರೆ, ಬಲಪಂಥೀಯರು ಮಾಡಿದ್ದಾರೆ ಅನ್ನೋದ್ರಲ್ಲಿ ಮಾತ್ರ ಯಾವ ಅನುಮಾನನೂ ಬೇಕಾಗಿರಲ್ಲ. ಅವರಿಗೇನೆ ಸಮಾನತೆ ಅಂದ್ರೆ ಅಷ್ಟು ಅಲರ್ಜಿ, ಅಷ್ಟು ದ್ವೇಷ. ಸೊ ಏನಿದು ಘಟನೆ, ಯಾರದು ಪ್ರೊಫೆಸರ್, ಏನಾಯ್ತು ಒಟ್ನಲ್ಲಿ ದೆಹಲಿ ಯೂನಿವರ್ಸಿಟಿಯಲ್ಲಿ ಅನ್ನೋದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಕಳೆದ ಕೆಲವು ದಿನಗಳ ಹಿಂದೆ ABVP ದೆಹಲಿ ಯೂನಿವರ್ಸಿಟಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದಷ್ಟು ಕೋಮುದ್ವೇಷ ಬಿತ್ತುವಂತಹ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ನಡೆಸ್ಕೊಡುತ್ತೆ. ABVP ಕಾರ್ಯಕ್ರಮ ಆಯೋಜನೆ ಮಾಡುತ್ತೆ ಅಂದ್ರೆ ಇನ್ನೇನು ಮಾಡುತ್ತೆ, ಬಲಪಂಥೀಯ ಸಿದ್ಧಾಂತಗಳನ್ನ ಪ್ರತಿಪಾದಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡುತ್ತೆ. ಅದಕ್ಕೆ ಪ್ರತಿಭಟನಾರ್ಥಕವಾಗಿ ಅಥವಾ ಅದಕ್ಕೆ ಪ್ರತಿಯಾಗಿ ಅಲ್ಲಿದ್ದಂತಹ ಸಮಾನತೆಯಲ್ಲಿ ನಂಬಿಕೆ ಇರುವಂತಹ ದಲಿತ ವಿದ್ಯಾರ್ಥಿಗಳು ಮತ್ತು ಇತರೆ ವಿದ್ಯಾರ್ಥಿಗಳು, ಸಂವಿಧಾನಬದ್ಧವಾಗಿ ನಡೆದುಕೊಳ್ಳುವಂತಹ ಕೆಲವಷ್ಟು ಜನ ಅದೇ ದೆಹಲಿ ಯೂನಿವರ್ಸಿಟಿಯಲ್ಲಿ ABVPಯ ಕಾರ್ಯಕ್ರಮಕ್ಕೆ ಪ್ರತಿಯಾಗಿ ಇವರು ಒಂದು ಕಾರ್ಯಕ್ರಮವನ್ನು ಮಾಡಿ ಸಮಾನತೆಯನ್ನ ಸಾರಬೇಕು ಅನ್ನೋದು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಅದಕ್ಕೆ ಅವರು ಪೀಪಲ್ಸ್ ಲಿಟ್ರೇಚರ್ ಫೆಸ್ಟಿವಲ್ ಸಮತಾ ಉತ್ಸವ್ ಅನ್ನುವಂತಹ ಹೆಸರನ್ನ ಕೊಟ್ಟು ದೆಹಲಿ ಯೂನಿವರ್ಸಿಟಿಯ ಗೇಟ್ ನಂಬರ್ 4 ಬಳಿ ಒಂದು ಓಪನ್ ಕಾರ್ಯಕ್ರಮವನ್ನು ಇಟ್ಕೊಂಡ್ರು. ಅದಕ್ಕೆ ಪ್ರೊಫೆಸರ್ ಸೈಯದ್ ಇರ್ಫಾನ್ ಹಬೀಬ್ ಅನ್ನುವಂಥವರನ್ನ ಕರೆಸಿದ್ರು. ಸೈಯದ್ ಇರ್ಫಾನ್ ಹಬೀಬ್ ಅವರು ವೈಜ್ಞಾನಿಕ ಇತಿಹಾಸದಲ್ಲಿ ದೊಡ್ಡ ಹೆಸರು. ಅವರು ದೇಶ ವಿದೇಶಗಳಲ್ಲಿ ಅವರ ಹೆಸರು ನಡೆಯುತ್ತೆ. ಸಾಕಷ್ಟು ರಿಸರ್ಚ್ಗಳನ್ನು ಮಾಡಿದ್ದಾರೆ, ಸಾಕಷ್ಟು ಅವರು ದೊಡ್ಡ ಹೆಸರನ್ನು ಹೊಂದಿದ್ದಾರೆ. ಅವರನ್ನ ಕರೆಸಿ ಸಮಾನತೆಯ ಬಗ್ಗೆ, ಸಮಾನತೆಯ ಅವಶ್ಯಕತೆಯ ಬಗ್ಗೆ ದೆಹಲಿ ಯೂನಿವರ್ಸಿಟಿ ಗೇಟ್ ನಂಬರ್ 4 ನಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರು. ಈ ಕಾರ್ಯಕ್ರಮದಲ್ಲಿ ಸೈಯದ್ ಹಬೀಬ್ ಅವರು ಮಾತಾಡ್ತಿರ್ಬೇಕಾದ್ರೆ ದಿಢೀರ್ ಅಂತ ಹಿಂದ್ಗಡೆಯಿಂದ ಒಂದು ಬ್ಲೂ ಬಕೆಟ್ ಹಾರ್ಕೊಂಡು ಬರುತ್ತೆ. ಅದರಿಂದ ನೀರು ಅವರ ಮೇಲೆ ಚೆಲ್ಲುತ್ತೆ, ಬಕೆಟ್ ಪಕ್ಕಕ್ಕೆ ಹೋಗಿ ಬೀಳುತ್ತೆ. ಅಪ್ಪಿ ತಪ್ಪಿ ಆ ಬಕೆಟ್ ವಿತ್ ವಾಟರ್ ಅಷ್ಟು ವೆಯ್ಟ್ ಇಂದ ಅವ್ರ ತಲೆ ಮೇಲೆ ಬಿದ್ದಿದ್ರೆ ಗಂಭೀರ ಗಾಯ ಆಗೋ ಸಾಧ್ಯತೆ ಇರ್ತಿತ್ತು. ಬಟ್ ಹಾಗಾಗ್ಲಿಲ್ಲ, ನೀರು ಚೆಲ್ತು ಅವ್ರ ಮೇಲೆ, ಬಕೆಟ್ ಪಕ್ಕಕ್ಕೆ ಹೋಗಿ ಬಿತ್ತು. ಅಷ್ಟೊತ್ತಿಗೆ ಇಲ್ಲಿದ್ದಂತಹ ವಿದ್ಯಾರ್ಥಿಗಳು, ಆಯಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಂತಹ ವಿದ್ಯಾರ್ಥಿಗಳು ಆ ಹಿಂದಕ್ಕೆ, ಪೆಂಡಾಲ್ ಹಿಂದಕ್ಕೆ ಹೋಗಿ ನೋಡ್ತಾರೆ, ಯಾರು ಕಾಣಿಸಲ್ಲ. ಅಂದ್ರೆ ಅದು ಪ್ಲಾನ್ ಮಾಡಿ ಎಸ್ದು ಬಿಟ್ಟು ಓಡ್ ಹೋಗಿರ್ತಾರೆ. ಹೇಡಿಗಳು ಹಾಗೆ ಮಾಡೋದು. ಹೇಡಿತನ ಅನ್ನೋದು ಅವರ ರಕ್ತದಲ್ಲೇ ಬಂದಿರುವಂತಹದ್ದು. ಹೇಡಿಗಳು ಹಾಗೆ ಮಾಡೋದು. ಆದ್ರೆ ಪ್ರೊಫೆಸರ್ ಅವರ ಧೈರ್ಯ ನೋಡಿ, ಹಬೀಬ್ ಅವರ ಧೈರ್ಯ, ಅವರ ಮಾತನ್ನ ನಿಲ್ಲಿಸಲಿಲ್ಲ. ಅವರು ಅವರ ಭಾಷಣವನ್ನ ಮುಂದುವರಿಸಿದ್ರು. ಮತ್ತು ಅದಕ್ಕೆ ಪ್ರತಿಯಾಗಿ ಅಲ್ಲಿದ್ದಂತಹ ವಿದ್ಯಾರ್ಥಿಗಳು ಯಾವುದೇ ರೀತಿಯಾದಂತಹ ಅಹಿತಕರವಾದಂತಹ ಪ್ರತಿಭಟನೆಗಳನ್ನ ಮಾಡಲಿಲ್ಲ, ಕೆಟ್ಟ ಘೋಷಣೆಗಳನ್ನ ಕೂಗ್ಲಿಲ್ಲ, ರೋಷಾವೇಶ ತೋರಿಸಲಿಲ್ಲ. ಬಟ್ ಜೈ ಭೀಮ್ ಅನ್ನುವಂತಹ ಘೋಷಣೆಗಳನ್ನು ಕೂಗುವ ಮೂಲಕ ಇಂಥ ದಾಳಿಗಳಿಗೆ ನಾವು ಹೆದರಲ್ಲ, ನಮ್ಮ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತವೆ, ಈ ದೇಶದ ಸಮಾನತೆಯನ್ನು ಕಾಪಾಡುವ, ಸಂವಿಧಾನವನ್ನು ಕಾಪಾಡುವ ಮತ್ತು ಪ್ರಜಾಪ್ರಭುತ್ವದ ರಕ್ಷಣೆ ಮಾಡುವ ಕೆಲಸವನ್ನ ನಾವು ಮಾಡ್ತಾನೆ ಇರ್ತೀವಿ ಅನ್ನೋ ಸಂದೇಶವನ್ನ ಅವರೆಲ್ಲರೂ ಸಹ ಜೈ ಭೀಮ್ ಹೆಸರಿನಲ್ಲಿ ಘೋಷಣೆ ಕೂಗುವ ಮೂಲಕ ಮತ್ತು ಹಬೀಬ್ ಅವರು ಅಂತಹ ದಾಳಿಯ ನಂತರವೂ ಸಹ ತಮ್ಮ ಭಾಷಣವನ್ನು ಮುಂದುವರಿಸುವ ಮೂಲಕ ಮಾಡಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ABVP ಏನೆಲ್ಲ ಮಾಡ್ತಿದೆ ಅನ್ನೋದು ನಿಮಗೆ ಗೊತ್ತಿದೆ. ಈ ಪ್ರಕರಣದಲ್ಲಿಯೂ ಸಹ ಅಲ್ಲಿದ್ದಂತಹ ವಿದ್ಯಾರ್ಥಿಗಳು ABVPನೇ ಮಾಡಿದೆ ಅಂತ ಆರೋಪಿಸ್ತಿದ್ದಾರೆ. ಬಟ್ ಅವರು ನಿರೂಪಿತ ಆಗಬೇಕಾಗತ್ತೆ. ಆದರೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ABVP ಏನೆಲ್ಲ ಗೂಂಡಾಗಿರಿ ಮಾಡುತ್ತೆ ಅನ್ನೋದು ನಿಮಗೆಲ್ರಿಗೂ ಗೊತ್ತಿದೆ. ಮುಖಗಳಿಗೆ ಮಾಸ್ಕ್ಗಳನ್ನು ಹಾಕೊಂಡು ಅಥವಾ ಮುಖಗಳನ್ನು ಮುಚ್ಕೊಂಡು ಹೇಡಿಗಳ ಹಾಗೆ ಬಂದು ಹಾಸ್ಟೆಲ್ ಒಳಗಡೆ ನುಗ್ಗಿ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ಮನಸೋ ಇಚ್ಚಿ ಥಳಿಸಿ ಅವರನ್ನ ಕೈಕಾಲು ಮುರಿದು ಅವ್ರ ಮೇಲೆ ರಕ್ತಸ್ರಾವ ಬರುವ ಮಟ್ಟಕ್ಕೆ ಅವ್ರ ಮೇಲೆ ದಾಳಿ ಮಾಡಿ ಓಡಿ ಹೋಗ್ತಾರೆ. ಆ ಘಟನೆ ನಡೆದು 10 ವರ್ಷ ಆಗ್ತಿದೆ. ಇಲ್ಲಿಯವರೆಗೆ ಆ ಮುಸುಕುಧಾರಿಗಳು ಯಾರು ಅಂತ ದೆಹಲಿ ಪೊಲೀಸರಿಗೆ ಕಂಡುಹಿಡಿಯೋದಕ್ಕೆ ಆಗಿಲ್ವಂತೆ. ಅದರಲ್ಲೊಂದು ಮಹಿಳೆ ಸಹ ಇದ್ದಾಳೆ.
ಆಗಿಲ್ವಂತೆ. ಹೇಗಿದೆ ನೋಡಿ, ಉಮರ್ ಖಾಲಿದ್ ಅನ್ನುವಂತಹ ವ್ಯಕ್ತಿಯನ್ನ ವಿಚಾರಣೆನೇ ಇಲ್ಲದೆ, ಆರೋಪಗಳನ್ನೇ ಮಾಡದೇನೆ 4 ವರ್ಷಗಳಿಂದ ಜೈಲಲ್ಲಿ ಇಟ್ಟಿದ್ದಾರೆ. ಅಂಥದಕ್ಕೆ ಸಿಗುತ್ತೆ ಇವ್ರಿಗೆ ಧೈರ್ಯ, ಶಕ್ತಿ, ಹುಮ್ಮಸ್ಸು ಎಲ್ಲ. ಆದರೆ ವಿದ್ಯಾರ್ಥಿಗಳ ಮೇಲೆ ದೊಣ್ಣೆಗಳಿಂದ, ಬಡಿಗೆಗಳಿಂದ ಮಾರಣಾಂತಿಕ ಹಲ್ಲೆ ಮಾಡಿದಂತಹ ಗೂಂಡಗಳು ಇಲ್ಲಿಯವರೆಗೆ ಪತ್ತೆ ಆಗಿಲ್ವಂತೆ. ಅವರು ಗೊತ್ತಾಗ್ತಿಲ್ವಂತೆ ಯಾರದು ದಾಳಿ ಮಾಡಿರೋದು ಅಂತ. ಇಷ್ಟೆಲ್ಲಾ CCTVಗಳ ನಡುವೆ, ಇಷ್ಟೆಲ್ಲಾ ತಂತ್ರಜ್ಞಾನದ ನಡುವೆ, ಮೊಬೈಲ್ ಟವರ್ಗಳ ನಡುವೆ ಗೊತ್ತಾಗ್ತಿಲ್ಲ. ಈ ದೆಹಲಿ ಯೂನಿವರ್ಸಿಟಿಯದು ಕಂಪ್ಲೇಂಟ್ ಕೊಟ್ರೆ ಅದೇ ಆಗತ್ತೆ. ಯಾರೋ ಬಕೆಟ್ ಹೆಸ್ಬಿಟ್ರು, ಗೊತ್ತಾಗ್ತಿಲ್ಲ. ಆ ಸಮಯಕ್ಕೆ ಸರಿಯಾಗಿ CCTVಗಳು ವರ್ಕ್ ಆಗ್ತಿರಲ್ಲ, ಆ ಸಮಯಕ್ಕೆ ಸರಿಯಾಗಿನೇ ಇನ್ನೇನೋ ಆಗ್ತಿರಲ್ಲ. ಮೊಬೈಲ್ ಟವರ್ ಲೊಕೇಶನ್ಗಳನ್ನ ಇವ್ರ ಕೈಲಿ ಟ್ರ್ಯಾಕ್ ಮಾಡಕ್ಕಾಗಲ್ಲ. ಪಾಪ ಏನ್ ಮಾಡ್ತೀರಿ, ಪೊಲೀಸರಿಗೆ ಅವ್ರದೇ ಆದಂತಹ ಅನಿವಾರ್ಯ ಪರಿಸ್ಥಿತಿಗಳು ಇರ್ತಾವಲ್ಲ. ಹೇಗೂ ದೆಹಲಿಯಲ್ಲಿ ಈಗಿರುವಂತಹದ್ದು ಬಿಜೆಪಿ ಸರ್ಕಾರ. ಬಿಜೆಪಿ ಸರ್ಕಾರ ಇದ್ರು, ಬೇರೆ ಸರ್ಕಾರ ಇದ್ರು, ಪೊಲೀಸರಂತೂ ದೆಹಲಿ ಪೊಲೀಸರು ಕೇಂದ್ರ ಸರ್ಕಾರದ ಅಡಿಯಲ್ಲೇ ಬರೋದು, ಗೃಹ ಮಂತ್ರಿಗಳ ಅಡಿಯಲ್ಲೇ ಬರೋದು. ಇನ್ನು ಆ ಗೃಹ ಮಂತ್ರಿ ಅಮಿತ್ ಶಾ ಅವರ ನಡವಳಿಕೆ, ಬುದ್ಧಿ ನಿಮಗೆ ಗೊತ್ತೇ ಇದೆ. ಅವರು ಯಾವ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ ಅಂತ ಗೊತ್ತೇ ಇದೆ. ಹಾಗಿರ್ಬೇಕಾದ್ರೆ ಅವರು ಯಾವುದೋ ಬಲಪಂಥೀಯರು ಮಾಡಿರುವಂತಹ ಕೃತ್ಯಕ್ಕೆ ಕಠಿಣವಾದಂತಹ ಕ್ರಮಕ್ಕೆ ಮುಂದಾಗ್ತಾರೆ ಅಂತ ಎದುರು ನೋಡೋದು ಅದು ನಮ್ದು ಸಹ ಮೂರ್ಖತನ ಆಗುತ್ತೆ. ಅದೇನೇ ಇರಲಿ, ದೊಡ್ಡ ಅಹಿತಕರ ಘಟನೆ ಏನು ನಡೀಲಿಲ್ಲ. ಬಟ್ ಇದು ಪ್ರಜಾಪ್ರಭುತ್ವದ ಮೇಲೆ ದಾಳಿ ಅನ್ನುವ ರೀತಿಯಲ್ಲಿ ಅಲ್ಲಿ ಭಾಷಣ ಮಾಡ್ತಿದ್ದಂತಹ ಪ್ರೊಫೆಸರ್ ಮೇಲೆ ಬಕೆಟ್ಟಿನಿಂದ ದಾಳಿ ನಡೆಸಿದ್ದಾರೆ ಅಷ್ಟೇ. ಸೊ ಇದಿಷ್ಟು ಸೈಯದ್ ಇರ್ಫಾನ್ ಹಬೀಬ್, ಪ್ರೊಫೆಸರ್ ಸೈಯದ್ ಇರ್ಫಾನ್ ಹಬೀಬ್ ಅವರು ದೆಹಲಿ ಯೂನಿವರ್ಸಿಟಿಯಲ್ಲಿ ಭಾಷಣ ಮಾಡಬೇಕಾದ್ರೆ ನಡೆದಂತಹ ದಾಳಿಯ ವಿವರಗಳು. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.